ಯುಗದಲ್ಲಿ ಹುಟ್ಟತಕ್ಕಂಥವು. ನಮ್ಮ ಧರ್ಮ ತ್ರೇತಾಯುಗ ದ್ವಾಪರಾಯುಗದ ಕುರುಹುಗಳೊಡನೆ ಇವತ್ತೇನು ಇತಿಹಾಸ ಇದೆ ಆ ಇತಿಹಾಸ ಇದೆ. ಅದೇ ರೀತಿ ಮೊರಳೆಗೂ ಸಹ ಒಂದು ಇತಿಹಾಸ ಇದೆ. ಈ ಮೊರಳೆನಲ್ಲಿ ಎಸ್ ಕರಿಯಪ್ಪನವರು ವಿದ್ಯಾಭ್ಯಾಸ ಮಾಡಿದಂಥದ್ದು. ಶ್ರೀ ಕ್ಷೇತ್ರ ಮೊರಳೆ ಗವಿಮಠವಾಗಿ ಈ ಒಂದು ಕ್ಷೇತ್ರದಲ್ಲಿ ಅನ್ನದಾಸೋಹ ಮತ್ತು ವಿದ್ಯಾದಾಸೋಹ ಮತ್ತು ತ್ರಿವಿಧ ದಾಸೋಹಗಳ ಮೂಲಕ ಇಡೀ ಜಗತ್ತಿಗೆನೆ ಆವತ್ತಿನ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ದೇಗಲ ಮಠದ ಅದಕ್ಕಿಂತ ಮುಂಚಿತವಾಗಿ ಮೂಲಮಠವಾಗಿ ಇಲ್ಲಿ ನಮ್ಮ ಒಂದು ಈ ಕ್ಷೇತ್ರವನ್ನ ರಕ್ಷಣೆ ಮಾಡಿಕೊಂಡು ಈ ಸುತ್ತಮುತ್ತಲಿನ ಜನಗಳ ಕಷ್ಟ ಸುಖಗಳಿಗೆ ವಿದ್ಯಾ ಮತ್ತು ಬುದ್ಧಿ ಮತ್ತು ಅನೇಕ ವಿಚಾರಗಳಲ್ಲಿ ಬಹಳಷ್ಟು ಶ್ರಮ ಪಟ್ಟಿದೆ. ಆದರೆ ಈ ದೇವಸ್ಥಾನ ಕಟ್ಟುವಂತಹ ಸಂದರ್ಭದಲ್ಲಿ ಹಿಂದೆ ನಾವು ಈ ದೇವಸ್ಥಾನ ಮೊದಲು ಕಟ್ಟಿದಂತಹ ಸಂದರ್ಭದಲ್ಲಿ ಹಳೇದೊಂದು ಚಿಕ್ಕ ದೇವಸ್ಥಾನ ಇತ್ತು. ಅದನ್ನ ಡೆಮಾಲಿಷ್ ಮಾಡಿ ನಮ್ಮ ಕ್ವಾರಿ ನಡೀತಾ ಇತ್ತು. ನಮ್ಮ ನಾರಾಯಣ ಸ್ವಾಮಿ ಅವರು ಈ ಒಂದು ದೇವಸ್ಥಾನವನ್ನ ಚಿಕ್ಕದಾಗಿ ಆವತ್ತಿನ ಕಾಲಕ್ಕೆ ಆವತ್ತಿನ ಒಂದು ಪರಿಸ್ಥಿತಿಗೆ ಉತ್ತಮವಾದ ಮೋಲ್ಡಿಂಗ್ ಹಾಕಿ ಅವತ್ತು ದೇವಸ್ಥಾನವನ್ನ ಕಟ್ಟಿಕೊಟ್ಟಿದ್ವಿ. ಅದಾದ ಮೇಲೆ ಈಗ ಮತ್ತೆ ಎಲ್ಲ ಯುವಕರೆಲ್ಲ ಸೇರಿ ಗ್ರಾಮಸ್ಥರು ಸೇರಿ ಒಂದು ಒಳ್ಳೆ ದೇವಸ್ಥಾನ ಕಟ್ಟಬೇಕು, ಎಲ್ಲ ಕಡೆ ಒಳ್ಳೆ ದೇವಸ್ಥಾನಗಳಾಗ್ತಾ ಇದ್ದಾವೆ ಅಂತ ಸಂದರ್ಭದಲ್ಲಿ ನಾವು ಹೋಗಿ ನಮ್ಮ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ನಮ್ಮ ನಾಯಕರಾದ ಡಿ ಕೆ ಶಿವಕುಮಾರ್ ಅವರನ್ನ ಈ ವಿಚಾರವನ್ನು ನಾವು ಪ್ರಸ್ತಾಪ ಮಾಡಿದಾಗ ಅವರು ನಮ್ಮ MLC ಅವರೆಲ್ಲರೂ ಸಹಕಾರವನ್ನು ನೀಡಿ ಅತ್ಯಂತ ಉತ್ತಮ ರೀತಿಯಲ್ಲಿ ಗ್ರಾಮಸ್ಥರು ಅನೇಕರು ಈ ಗ್ರಾಮದಲ್ಲಿ ಹುಟ್ಟಿರ್ತಕ್ಕಂಥವ್ರು ನಾನು ಊರಿಗೆ ಏನಾದರೂ ಮಾಡಬೇಕು, ನನ್ನ ಗ್ರಾಮಕ್ಕೆ ಏನಾದರೂ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಅನೇಕರು ತಮ್ಮ ಕೈ ಮೀರಿ ಶಕ್ತಿ ಮೀರಿ ಸಹಾಯವನ್ನು ಮಾಡಿ ಇವತ್ತು ಈ ದೇವಸ್ಥಾನದ ಒಂದು ಉದ್ಘಾಟನೆ ಕಾರಣವಾಗಿದ್ದಾರೆ. ದೇವಸ್ಥಾನ ತುಂಬಾ ಅಚ್ಚುಕಟ್ಟಾಗಿ ಬಂದಿದೆ. ಈಗ ಡಿ ಕೆ ಶಿವಕುಮಾರ್ ಅವರು ಸೆಷನ್ನಲ್ಲಿ ಅನಿವಾರ್ಯವಾಗಿ 3 ದಿನ ಪೋಸ್ಟ್ ಪೋನ್ ಆಯ್ತು ಅದು ಸೆಷನ್. ಹಂಗಾಗಿ ಅವರು ಬರಲಿಕ್ಕಾಗಿಲ್ಲ. ನಮ್ಮ ಸ್ವಾಮೀಜಿಯವರ ಡೇಟ್ ತೆಗೆದುಕೊಂಡು ಅವರನ್ನ ಡೇಟನ್ನು ಫಿಕ್ಸ್ ಮಾಡಿದ್ದು ಅವ್ರದ್ದು ಮತ್ತು ನಮ್ಮ ಬಮೂಲ್ ಅಧ್ಯಕ್ಷರಾದ ಡಿ ಕೆ ಸುರೇಶ್ ಅವರನ್ನ. ಮತ್ತೆ ಇವತ್ತಿನ ಏನು ಕಾರ್ಯಕ್ರಮ ನಡೀತಾ ಇದೆ, ಕಾರ್ಯಕ್ರಮದ ಎಲ್ಲ ಊಟದ ವ್ಯವಸ್ಥೆನ ಅವರು ಎಲ್ಲ ಡಿ ಕೆ ಶಿವಕುಮಾರ್ ಅವರ ಕುಟುಂಬ ವರ್ಗದವರೇ ಮಾಡಿಕೊಟ್ಟು ಇವತ್ತು ಅನ್ನದಾಸೋಹವನ್ನು ಅವರು ಪೂರ್ಣ ಪ್ರಮಾಣದಲ್ಲಿ ಅವರ ಒಂದು ಹೆಗಲಿಗೆ ಹೊತ್ಕೊಂಡು ಮಾಡಿಕೊಡ್ತಾ ಇದ್ದಾರೆ. ಅವ್ರಿಗೆ ನಮ್ಮ ಎಲ್ಲ ಒಂದು ಜನತೆ ಪರವಾಗಿ ನಮ್ಮ ಸ್ವಾಮೀಜಿಗಳ ಆಶೀರ್ವಾದ ಇರಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಅವ್ರು ಇನ್ನೊಂದು ವಿಷಯವನ್ನು ಹೇಳಿದರು. ಹೆಂಗಿದ್ರು ಸ್ವಾಮೀಜಿ ಬರ್ತಾ ಇದ್ದಾರೆ, ಸ್ವಾಮೀಜಿ ಬಾಯಿನಲ್ಲೇ ಹೇಳಿಸಿ ಏನು ಅಂತ ಆದರೆ ದೇವಸ್ಥಾನಗಳನ್ನ ಕಟ್ತೀವಿ. ದೇವಸ್ಥಾನಗಳನ್ನ ಕಟ್ಟಿದ ನಂತರ ಅದರ ಸ್ವಚ್ಛತೆ ಮತ್ತು ದಿನನಿತ್ಯ ಪೂಜೆ ಅದನ್ನ ಒಂದು ಸ್ವಚ್ಛತೆಯಿಂದ ಮಾಡಿಕೊಂಡು ಭಕ್ತಿ ಭಾವದಿಂದ ಇಲ್ಲಿರ್ತಕ್ಕಂಥ ಬೇಕಾದಷ್ಟು ವೈಮನಸ್ಸುಗಳನ್ನ ನೀವು ಭಕ್ತರಿಗೂ ಭಗವಂತನಿಗೂ ಸೇರ್ತಕ್ಕಂಥ ಜಾಗ ದೇವಸ್ಥಾನ. ಆ ದೇವಸ್ಥಾನ ಮೂಲಕನಾದ್ರೂ ನಿಮ್ಮಲ್ಲಿ ಇರ್ತಕ್ಕಂಥ ದ್ವೇಷ ಅಸೂಯೆಗಳನ್ನ ಕೊನೆಗಾಣಿಸಿ ಇನ್ನು ಮುಂದಕ್ಕಾದ್ರೂ ಒಳ್ಳೆ ರೀತಿಯಲ್ಲಿ ಈ ಮೊರಳೆ ಒಂದು ಅಭಿವೃದ್ಧಿ ಆಗೋದಕ್ಕೆ, ಒಂದು ಮಾನವೀಯ ಕಲಹಗಳನ್ನ ದೂರ ಮಾಡೋದಕ್ಕೆ ಎಲ್ಲ ಸಹಕಾರವನ್ನು ನಾನು ನೀಡ್ತೀನಿ. ನನ್ನ ಒಂದು ಕ್ಷೇತ್ರ